ಸೊ ಹಾಯ್ ಗೈಸ್ ಅಂಡ್ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಇವತ್ತು ನಾವು ಏನ್ ಮಾಡೋದು ಸ್ಟಾಕ್ ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಫಿಸಿಕಲ್ ಸೆಟಲ್ಮೆಂಟ್ ಯಾವ ರೀತಿ ಮಾಡ್ತಾರೆ, ನಿಮ್ಗೆ ಸ್ಟಾಕ್ ಆಪ್ಷನ್ಸ್ ಇಂದ ಆಗೋ ಅನುಕೂಲಗಳೇನು ಅನಾನುಕೂಲಗಳೇನು, ಇನ್ ಕೇಸ್ ಅನಾನುಕೂಲಗಳಿದ್ರೆ ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ಕೋಬಹುದು ಅನ್ನೋದು ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನೀವು ಏನ್ ಮಾಡ್ತೀರಿ, ಸ್ಟಾಕ್ ಆಪ್ಷನ್ಸ್ ನ ಟ್ರೇಡ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ನಿಮಗೆ ಅದರದ್ದು ಎಷ್ಟು ಪ್ರೈಸ್ ಇದೆ, ಯಾವ ಪ್ರೀಮಿಯಂ ಬೈ ಮಾಡಬೇಕಾಗಿದೆ ಅನ್ನೋದು ನಿಮ್ಗೆ ಡೀಟೇಲ್ ಆಗಿ ಗೊತ್ತಿರಬೇಕಾಗ್ತದೆ. ಇನ್ ಕೇಸ್ ಒಂದು ಎಕ್ಸಾಂಪಲ್ ತಗೋತೀನಿ, ನಿಮಗೆ ರಿಲಯನ್ಸ್ ಶೇರ್ ಇದೆ 2400 ರನ್ ಆಗ್ತಾ ಇದೆ. ಇನ್ ಕೇಸ್ ನೀವು ಬುಲಿಶ್ ಆಗಿದ್ರೆ ಏನ್ ಮಾಡ್ತೀರಿ, ನಿಮ್ ವ್ಯೂ ಬುಲಿಶ್ ಆಗಿದ್ರೆ ಏನ್ ಮಾಡ್ತೀರಿ, ನೀವು ಆಪ್ಷನ್ ನ ಬೈ ಮಾಡ್ತೀರಿ. ಯಾವ ಆಪ್ಷನ್ ಮಾಡೋದು, ಅಟ್ ದ ಮನಿ ಮಾಡಬಹುದು, ಇನ್ ದ ಮನಿ ಮಾಡಬಹುದು, ಔಟ್ ಆಫ್ ದ ಮನಿ ಮಾಡಬಹುದು. ಅವಾಗ ನೀವು ಕಾಲ್ ಬೈ ಮಾಡ್ತೀರಿ. ಇನ್ ಕೇಸ್ ಮಾರ್ಕೆಟ್ ನಲ್ಲಿ ನೀವು ವ್ಯೂ ಬೇರಿಶ್ ಇದ್ರೆ ನೀವು ಮಾಡ್ತೀರಿ ಪುಟ್ ಬೈ ಮಾಡ್ತೀರಿ. ಓಕೆ ಫೈನ್. ಇದು ಯಾವ ಲಾಟ್ ಸೈಜ್ ಇರ್ತದೆ, ಹೆಂಗೆ ಏನು ಅಂತ ನೋಡೋಣ. ಎಕ್ಸಾಂಪಲ್ ಲಾಟ್ ಸೈಜ್ ಎಕ್ಸಾಂಪಲ್ ನಿಮಗೆ ವಿನಿಮಯ ಎಕ್ಸ್ಚೇಂಜ್ಗಳು ಅಂದ್ರೆ ವಿನಿಮಯ ಕೇಂದ್ರಗಳು ಏನ್ ಮಾಡ್ತಾರಲ್ಲ ಅವು ಡಿಸೈಡ್ ಮಾಡ್ತೇವೆ ಬೇಸ್ಡ್ ಆನ್ ಮೋಸ್ಟ್ ಆಫ್ ಪ್ಯಾರಾಮೀಟರ್ಸ್. ಅವ್ ನಮ್ಗೆ ಬೇಕಾಗಿಲ್ಲ ಈ ಸದ್ಯದಲ್ಲಿ. ಈಗ ಎಕ್ಸಾಂಪಲ್ ನೋಡ್ರಿ, ರಿಲಯನ್ಸ್ ನಲ್ಲಿ 250 ಇದೆ, TCS 175 ಇದೆ, HUL 300 ಇದೆ. ಈ ಸದ್ಯದಲ್ಲಿ ನೀವು 2400ಕ್ಕೆ ರಿಲಯನ್ಸ್ ಇದ್ದಾಗ ಅದರದ್ದು ಲಾಟ್ ಸೈಜ್ ಎಷ್ಟಿದೆ, 250 ಇದೆ. ಪ್ರೈಸ್ ಎಷ್ಟು ರನ್ ಆಗ್ತಿದೆ, 40 ರೂಪಾಯಿ ಆಗ್ತಿದೆ. ಸೊ ಅದನ್ನ ಖರೀದಿ ಮಾಡ್ಲಿಕ್ಕೆ ನಿಮಗೆ ಬೇಕಾಗಿದ್ದ ಅಮೌಂಟ್ ಅಷ್ಟು ಓನ್ಲಿ 10,000 rupees. ಇನ್ ಕೇಸ್ 2400ದಿಂದ 2500ಕ್ಕೆ ಹೋದ ಅಂತ ತಿಳ್ಕೊಟ್ರಿ, ಆಪ್ಷನ್ ಪ್ರೈಸ್ ಎಕ್ಸ್ಪೈರಿ ಆದ್ಮೇಲೆ ಅದರ ಪ್ರೈಸ್ ಎಷ್ಟು ಉಳಿತದೆ, 100 rupees ಉಳಿತದೆ. ನೀವು ತಗೊಂಡಿದ್ದು 40 ರೂಪಾಯಿಗೆ. ಸೊ ಡಿಫ್ರೆನ್ಸ್ ಎಷ್ಟದ ಸರ್, 60 ರೂಪಾಯಿ ಅದ. ಸೊ ನಿಮ್ಗೆ 60 ರೂಪಾಯಿ ಲಾಭ ಆಗ್ತದೆ ಅಟ್ ದ ಎಂಡ್ ಆಫ್ ದ ಎಕ್ಸ್ಪೈರಿ. ಓಕೆ, ಇದು ಎಕ್ಸಾಂಪಲ್. ನೆಕ್ಸ್ಟ್ ನೋಡ್ರಿ, ಫಿಸಿಕಲ್ ಸೆಟಲ್ಮೆಂಟ್ ಆಫ್ ಇಕ್ವಿಟಿ ಡೆರಿವೇಟಿವ್ಸ್ ಅಂತಿದೆ. ಸೊ ಅದಕ್ಕಿಂತ ಮುಂಚೆ ಏನ್ ಮಾಡೋಣ, ಈ ಸ್ಟಾಕ್ಗೆ ನಿಮ್ಗೆ ಫ್ಯೂಚರ್ ನಲ್ಲಿ ಮತ್ತು ಆಪ್ಷನ್ಸ್ ಅಲ್ಲಿ 3 ತಿಂಗಳದ ಅಡ್ವಾನ್ಸ್ ಲಿಸ್ಟೆಡ್ ಇರ್ತವೆ. ಒಂದು ಅಕ್ಟೋಬರ್ ಇದೆ, ಈಗ ನವೆಂಬರ್, ಆಮೇಲೆ ಡಿಸೆಂಬರ್. ಲಿಕ್ವಿಡಿಟಿ ಜಾಸ್ತಿ ಈ ತಿಂಗಳಲ್ಲಿ ಇರ್ತದೆ ಸರ್, ಅಕ್ಟೋಬರ್ ನಲ್ಲಿ. ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಇರೋದಿಲ್ಲ. ಯಾಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್ಸ್ ಏನ್ ಮಾಡ್ತಾರೆ, ಆಪ್ಷನ್ ಸೆಲ್ಲರ್ಸ್ ಅಥವಾ ಆಪ್ಷನ್ ಬಯರ್ ಇರ್ತಾರೆ, ನಿಯರ್ ದ ಮನಿ ಚೀಪ್ ಇರೋದ್ರಿಂದ ಮತ್ತೆ ಆಪ್ಷನ್ ಸೆಲ್ಲರ್ಗೆ ಜಲ್ದಿ ಡಿಕೆ ಸಿಗೋದ್ರಿಂದ ಅವ್ರು ಮಾಡ್ತಾರೆ ಈ ಫಸ್ಟ್ ಮಂತ್ ನಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನೀವು ಏನ್ ಮಾಡಬಹುದು, ಇನ್ ಕೇಸ್ ನಿಮ್ಗೆ ಏನಾದ್ರು ನಿಮ್ ಆಪ್ಷನ್ ಬೈ ಮಾಡಿರ್ತೀರಿ, ನಿಮ್ ಪ್ರಾಫಿಟ್ ಆಗ್ತಿದೆ ಅಂದ್ರೆ ಇವನ್ ನೀವು ಅದಕ್ಕಿಂತ ಮುಂಚೆ ಅಂದ್ರೆ ಎಕ್ಸ್ಪೈರ್ ಆಗಿಂತ ಮುಂಚೆ ನೀವು ಎಕ್ಸಿಟ್ ಆಗ್ಬಹುದು. ಆಪ್ಷನ್ ಸೆಲ್ಲರ್ ಕೂಡ ಅದೇ ರೀತಿ ತಮ್ಮ ಇನ್ ಕೇಸ್ ಏನಾದ್ರು 50 ರೂಪಾಯಿ ಸೇಲ್ ಮಾಡಿದಾನೆ, ಅವ್ರ ಪ್ರೈಸ್ ಕೆಳಗಡೆ ಹೋಗಿದೆ, ಅವರು ಒಂದು 20 ರೂಪಾಯಿಗದು ಕೂಡ ಸೇಲ್ ಮಾಡಿ ಎಕ್ಸಿಟ್ ಆಗ್ಬಹುದು. ಸೊ ಇನ್ ಕೇಸ್ ನೀವು ಸ್ಟಾಕ್ ಆಪ್ಷನ್ಸ್ ಟ್ರೇಡ್ ಮಾಡ್ತಾ ಇದ್ರೆ ಲಿಕ್ವಿಡಿಟಿ ಯಾವ ರೀತಿ ಕಂಡು ಹಿಡ್ಕೊಳ್ಳೋದು, ಎಲ್ಲಿ ನೋಡೋದು ಅನ್ನೋದು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ನಾನು ಏನ್ ಮಾಡಿದ್ದೀನಿ, ಈಗ ಆಪ್ಷನ್ ಅಲ್ಲಿ ಕರ್ಕೊಂಡ್ಬಂದಿನಿ. ಇಲ್ಲಿ ಜಸ್ಟ್ ಹೋಗ್ರಿ, ಆಪ್ಷನ್ಸ್ ಹೋಗ್ರಿ, ಆಪ್ಷನ್ಸ್ ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡ್ರಿ. ಆಟೋಮೆಟಿಕ್ಲಿ ನಿಮಗೆ ಈ ಆಪ್ಷನ್ ಡ್ಯಾಶ್ ಬೋರ್ಡ್ ಕಾಣ್ತದೆ. ಇಲ್ಲಿ ಕ್ಲಿಕ್ ಓನ್ಲಿ ಲಿಕ್ವಿಡಿಟಿ ಅಂತ ಮಾಡಿ ನಿಮಗೆ ಈ ಡೀಟೇಲ್ ಆಗಿ ಲಿಕ್ವಿಡ್ ಇರುವ ಆಪ್ಷನ್ಸ್, ಓಕೆ, ಸ್ಟಾಕ್ಸ್ ಗಳ ಬಗ್ಗೆ ಡೀಟೇಲ್ ಆಗಿ ಸಿಗ್ತದೆ. ಎಕ್ಸಾಂಪಲ್ ಹೈಯೆಸ್ಟ್ ನೋಡ್ರಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಇಂಡೆಕ್ಸ್ ನಲ್ಲಂತೂ ಲಿಕ್ವಿಡಿಟಿ ಇರ್ತದೆ, ಏನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಸ್ಟಾಕ್ಸ್ ನಲ್ಲಿ ಲಿಕ್ವಿಡಿಟಿ ಇರುವ ಸ್ಟಾಕ್ಸ್ ಗಳು ಅಂದ್ರೆ ಇವು ಇರ್ತವೆ, ಇವನ್ ನೀವು ಟ್ರೇಡ್ ಮಾಡಬಹುದು ಅಂತ. ಇನ್ ಕೇಸ್ ನೀವು ಸ್ಟಾಕ್ ಆಪ್ಷನ್ ಟ್ರೇಡ್ ಮಾಡ್ತಿದ್ದೀರಿ ಅಂದ್ರೆ ಆಡ್ ದ ಮನಿ ಆಪ್ಷನ್ ತಗೋಬಹುದು. ಓಕೆ, ಆಮೇಲೆ ಸ್ಲೈಟ್ಲಿ ಔಟ್ ಆಫ್ ದ ಮನಿನ ಬೈ ಮಾಡಬಹುದು ಪ್ರೊವೈಡೆಡ್. ಮತ್ತೆ ಇನ್ ದ ಮನಿ ಹೋದ್ರೆ ಇಲ್ಲಿ ಬಹಳಷ್ಟು ಪ್ರಾಬ್ಲಮ್ ಇದೆ. ಅದೇ ನಿಮ್ಗೆ ಇಂಡೆಕ್ಸ್ ಟ್ರೇಡಿಂಗ್ ಒಳಗೆ ಅಂದ್ರೆ ನಿಫ್ಟಿ ಬ್ಯಾಂಕ್ ಒಳಗೆ ನಾವು ಇನ್ ದ ಮನಿ ತಗೊಳ್ರಿ, 0.8 ಡೆಲ್ಟಾ ತಗೊಳ್ರಿ ಅಂತ ಹೇಳ್ತೀನಿ. ಬಟ್ ಇಲ್ಲಿ ಏನ್ ಮಾಡಬಹುದು, ಮ್ಯಾಕ್ಸಿಮಮ್ ಟೈಮ್ ನೀವು ಅಟ್ ದ ಮನಿ ಮತ್ತು ಸ್ಲೈಟ್ಲಿ ಔಟ್ ಆಫ್ ದ ಮನಿಯನ್ನ ನೀವು ಆಪ್ಷನ್ ಬೈ ಮಾಡಿ. ಇಲ್ಲಾಂದ್ರೆ ನಿಮಗೆ ಏನಾಗ್ತದೆ, ಇದು ಇನ್ ದ ಮನಿ ಆಗ್ಬಿಟ್ರೆ ಲಿಕ್ವಿಡಿಟಿ ಪ್ರಾಬ್ಲಮ್ ಆಗ್ತದೆ. ಯಾವ ರೀತಿ ಆಗ್ತದೆ ಶೋ ಮಾಡ್ತೀನಿ ನೋಡಿ ನಿಮ್ಗೆ ಈಗ. ಓಕೆ, ನಿಮಗೆ ಏನ್ ಮಾಡಿದೀನಿ, ಈಗ ACC ಆಪ್ಷನ್ ಚೈನ್ ಕರ್ಕೊಂಡ್ ಬಂದಿದ್ದೀನಿ. ರೈಟ್ ನಾವು ನೋಡ್ರಿ ಏನಾಗ್ತದೆ, ಇಲ್ಲಿ ACC ಇದೆ 2020 ಇದೆ. ಓಕೆ, ಈಗ ಸದ್ಯದ ಪ್ರೈಸ್ ಇಷ್ಟ 56 ಇದೆ ಸರ್. ಇಲ್ಲಿ ಬಿಡ್ ಮತ್ತು ಆಸ್ಕ್ ಪ್ರೈಸ್ ಡಿಫರೆನ್ಸ್ ಎಷ್ಟಿದೆ, ಓನ್ಲಿ 1 ರೂಪಾಯಿ ಇದೆ. ಓಕೆ, ಆಟ್ ದ ಮನಿ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಅದೇ ಸ್ವಲ್ಪ ಔಟ್ ಆಫ್ ದ ಮನಿ, ಸ್ಲೈಟ್ಲಿ ಔಟ್ ಆಫ್ ದ ಮನಿ 2080 ನೋಡಿ ಸರ್, 31 ರೂಪಾಯಿ ಇದೆ. ಓಕೆ, ಮತ್ತೆ ಇಲ್ಲಿ 37.90 ಇದೆ. ಓಕೆ, ಸೆಲ್ಲರ್ಸ್ ಏನ್ ಕೇಳ್ತಾರೆ 37.90 ರೂಪಾಯಿ ಕೇಳ್ತಾರೆ, ಬಯರ್ಸ್ 31 ರೂಪಾಯಿ ಕೇಳಿರ್ತಾರೆ. ಡಿಫರೆನ್ಸ್ ಎಷ್ಟಿದೆ, ಅರೌಂಡ್ ನಿಮಗೆ 4ರಿಂದ 5 ರೂಪಾಯಿ ಡಿಫರೆನ್ಸ್ ಇದೆ. ಅದೇ ನೀವು ಸ್ವಲ್ಪ ಸ್ಲೈಟ್ ಇನ್ ದ ಮನಿ ಹೋದ್ರೆ ಅಂತ ತಿಳ್ಕೊಡ್ರಿ, ಅದೇ ACC ಒಳಗಡೆ ನೋಡ್ರಿ ಡಿಫರೆನ್ಸ್ 1920 ನೀವು ಕಾಲ್ ಮಾಡ್ಲಿಕ್ಕೆ ಹೋದ್ರೆ ನೀವು ಬಿಡ್ ಪ್ರೈಸ್ 103 ಇದೆ, ಆಫರ್ ಪ್ರೈಸ್ 152 ಇದೆ. ಸೊ ಇನ್ ದ ಮನಿ ಹೋಗೋದ್ರಿಂದ ನಿಮಗೆ ಆಸ್ಕ್ ಪ್ರೈಸ್ ನಲ್ಲಿ ಅಥವಾ ಬಿಡ್ ಪ್ರೈಸ್ ನಲ್ಲಿ ಡಿಫರೆನ್ಸ್ ಜಾಸ್ತಿ ಆಗೋದ್ರಿಂದ ನಿಮ್ಮ ಆಪ್ಷನ್ಸ್ ಲಿಕ್ವಿಡೇಟ್ ಆಗುವ ಪ್ರಾಬ್ಲಮ್ಸ್ ಇವೆ. ಸೊ ಅದಕ್ಕೋಸ್ಕರ ಬಹಳ ಜನರು ಏನ್ ಮಾಡ್ತಾರೆ, ಈ ಸ್ಟಾಕ್ ಆಪ್ಷನ್ಸ್ ನಲ್ಲಿ ಟ್ರೇಡ್ ಮಾಡ್ಬಿಟ್ರಿ, ಬಿಕಾಸ್ ನಿಮಗೆ ಲಿಕ್ವಿಡಿಟಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅದು ನಂಬರ್ 1 ಪಾಯಿಂಟ್. ಹಾಗಾದ್ರೆ ಸ್ಟಾಕ್ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಓಕೆ, ಆಗ್ತದೆ ಸರ್. ಅದಕ್ಕೆ ಏನ್ ಮಾಡಿ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಒಂದ್ ಸೈಡ್ ದಿಂದ ಈ ಕಡೆ ಮತ್ತೆ ಈ ಕಡೆ ಒಂದು ಪಾಯಿಂಟ್ಸ್ ಹೋಗಿ ತಿಳಿಸ್ಬಿಡ್ತೀನಿ ನಿಮಗೆ. ಆಪ್ಷನ್ ಚೈನ್ ಬಗ್ಗೆ ನಿಮ್ಗೆ ವಿಡಿಯೋ ಡೀಟೇಲ್ ಆಗಿ ಮಾಡಿದ್ದೀನಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ರಿ. ಆಪ್ಷನ್ ಚೈನ್ ನಲ್ಲಿ ಓಪನ್ ಇಂಟ್ರೆಸ್ಟ್ ನೋಡಿ ಯಾವ ಕಡೆ ಜಾಸ್ತಿ ಇರ್ತದೆ ಅಂದ್ರೆ ಸ್ಟಾಕ್ಸ್ ಸ್ಪೆಸಿಫಿಕಲಿ ಕಾಲ್ ಸೈಡ್ ಜಾಸ್ತಿ ಇರ್ತದೆ.
ನೋಡಿ ಇಲ್ಲಿ ಎಕ್ಸಾಂಪಲ್ 2400ಕ್ಕೆ ಓಕೆ 39 ಲಕ್ಷ ಜನ ಏನ್ ಮಾಡ್ತಾರೆ ಆಪ್ಷನ್ ರೈಟಿಂಗ್ ಮಾಡ್ತಿದ್ದಾರೆ. ಅದೇ 2360 ನೋಡ್ರಿ. ಓಕೆ ಸ್ವಲ್ಪ ಅಂದ್ರೆ ಇಲ್ಲಿಂದ 40 ಪಾಯಿಂಟ್ ಮೇಲ್ ಬಂದಿದ್ದೀನಿ 2400ಕ್ಕೆ. ಅದೇ 40 ಪಾಯಿಂಟ್ ಕೆಳಗಡೆ ಹೋಗ್ತೀನಿ, ಇಲ್ಲಿ ಓನ್ಲಿ 22 ಲಕ್ಷ ಜನ ಇದ್ದಾರೆ. ಓಕೆ, ಇನ್ನೂ ಸ್ವಲ್ಪ ಕೆಳಗಡೆ ಅಷ್ಟೇನಿಲ್ಲ. ಆಪ್ಷನ್ ಏನದ ಇಲ್ಲಿ ಆಪ್ಷನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಕಂಪ್ಯಾರಿಟಿವ್ಲಿ ಇದ್ರ ಕಡೆ ಕಾಲ್ ಸೈಡ್ಗಿಂತ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. HDFC ಬ್ಯಾಂಕ್ ನೋಡಿ, ಇಲ್ಲಿ ಕೂಡ ನಿಮಗೆ ಏನೇನು ಗೊತ್ತಾಗ್ತದೆ ನೋಡ್ರಿ. HDFC ಬ್ಯಾಂಕ್ ನಲ್ಲಿ ಇಲ್ಲಿ ನೋಡ್ರಿ 1600ಕ್ಕೆ 76 ಲಕ್ಷ ಸೆಲ್ ಮಾಡ್ತಿದ್ದಾರೆ. ಓಕೆ, ಆಡ್ ದ ಮನಿಯಿಂದ ಜಸ್ಟ್ ಏನ್ ಮಾಡ್ತೀನಿ ಒಂದು 60 ಪಾಯಿಂಟ್. ಇದು ಆಡ್ ದ ಮನಿಯಿಂದ ಸ್ವಲ್ಪ ಕೆಳಗಡೆ ಅಂದ್ರೆ ಔಟ್ ಆಫ್ ದ ಮನಿಗೆ ಹೋಗ್ತೀನಿ. ಇಲ್ಲಿ ನೋಡ್ರಿ ಅರೌಂಡ್ 12 ಲಕ್ಷ ಜನ ಇದ್ದಾರೆ. ಇಲ್ಲಿ ಎಲ್ಲ ಟೋಟಲ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಅರೌಂಡ್ ಇದು ಕಾಲ್ಗಿಂತ ಓಕೆ ಕಾಲ್ ರೈಟರ್ಸ್ಗಿಂತ ಪುಟ್ ರೈಟರ್ಸ್ ಯಾವಾಗ್ಲೂ ಕಡಿಮೆ ಇರ್ತಾರೆ. ರೀಸನ್ ಏನಪ್ಪಾ ಅಂದ್ರೆ ಒಂದು ತಿಳ್ಕೊಡ್ರಿ, ಮಾರ್ಕೆಟ್ ಏನಾಗ್ತದೆ ಯಾವಾಗ್ಲೂ ಒಂದೇ ದಿಕ್ಕಿನಲ್ಲಿ ಹೋಗ್ತದೆ ಅಂತ ಹೇಳಿಕ್ ಬರೋದಿಲ್ಲ. ಓಕೆ, ಮಾರ್ಕೆಟ್ ಸೈಡ್ ವೇ ಹೋಗ್ಬೋದು ಅಥವಾ ಡೌನ್ ಟ್ರೆಂಡ್ ಕೂಡ ಆಗ್ಬೋದು. ಫೈನ್. ಆದ್ರೆ ಕಾಲ್ ರೈಟರ್ಸ್ ಯಾಕೆ ಜಾಸ್ತಿ ಇದ್ದಾರೆ? ಸಿಂಪಲ್ ರೀಸನ್ಸ್ ಹೇಳ್ಬೇಕಂದ್ರೆ ಮಾರ್ಕೆಟ್ ನಲ್ಲಿ ಹೆದರಿಕೆ ಜಾಸ್ತಿ ಇರೋದ್ರಿಂದ ಜಾಸ್ತಿ ಜನ ಏನ್ ಮಾಡ್ತಾರೆ ತಮ್ಮ ಆಪ್ಷನ್ಸ್ ತಮ್ಮ ಸ್ಟಾಕ್ಸ್ ಗಳನ್ನ ಹೆವಿಯಾಗಿ ತಗೊಂಡಿರ್ತಾರೆ. ಎಕ್ಸಾಂಪಲ್ HDFC ಬ್ಯಾಂಕ್ ಕ್ವಾಂಟಿಟಿ ಸೈಜ್ ಎಷ್ಟು ಸರ್ 500 ಇದೆ. 500 ಏನ್ ಮಾಡಿರ್ತಾರೆ 500 ಇಂಟು 1540 ತಗೊಂಡು ಕೂತ್ಕೊಂಡಿರ್ತಾರೆ, ಅದು 1500ಕ್ಕೂ ತಗೊಂಡಿರ್ತಾರೆ. ಪ್ರತಿದಿನ ಅವ್ರು ಏನ್ ಮಾಡ್ತಾರೆ ಕ್ರೆಡಿಟ್ ತಗೊಳ್ಳಿಕ್ಕೆ ಇನ್ ಕೇಸ್ ಮಾರ್ಕೆಟ್ 1500ರಿಂದ 1540 ಹೋಗ್ಲೇ ಇಲ್ಲ ಅಂತ ತಿಳ್ಕೊಟ್ರೆ ಓಕೆ ಇಲ್ಲಿ ಏನಾದ್ರೂ ಡಿಕೆ ಆಗ್ಬೋದು ಅಂದ್ರೆ ಬಹಳ ಜನ ಮಾಡ್ತಾರೆ ಕಾಲ್ ಸೆಲ್ ಮಾಡ್ತಾರೆ. ಅದೇ ಪುಟ್ ಸೆಲ್ ಮಾಡೋರು ಇದ್ರೆ ಅಲ್ಲಿ ಪ್ರಾಬ್ಲಮ್ ಏನಿದೆ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ಸಡನ್ ಆಗಿ ಬೀಳುವ ಚಾನ್ಸಸ್ ಹೆವಿ ಇರ್ತದೆ ಮಾರ್ಕೆಟ್ಗೆ. ಯಾಕೆ ಸೆಲ್ ಹಿಂಗ ಚಾನ್ಸ್ ಇರುತ್ತೆ? ಮಾರ್ಕೆಟ್ ಆರ್ ಸೆನ್ಸಿಟಿವ್. ಓಕೆ, ಸ್ಟಾಕ್ಸ್ ಏನೋ ಸೆನ್ಸಿಟಿವ್ ಇರ್ತವೆ. ಯಾವುದೇ ಒಂದು ನ್ಯೂಸ್ ಬಂತು ಸಡನ್ಲಿ ಮೇಲ್ಗಡೆ ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ಮೇಲ್ಗಡೆ ಹೋಗ್ಲಿಕ್ಕೆ ಅವ್ರಿಗೆ ಹೊಸ ಅಮೌಂಟ್ ತಂದು ಹಾಕ್ಬೇಕಾಗ್ತದೆ, ಅದಕ್ಕೆ ಟೈಮ್ ಹೊತ್ತದೆ ಮಾರ್ಕೆಟ್, ಅದಕ್ಕೆ ಸಡನ್ ಆಗಿ ಮೇಲ್ಗಡೆ ಹೋಗೋದಿಲ್ಲ. ಆದ್ರೆ ಇದ್ದದ ಸ್ಟಾಕ್ ನ ನೀವು ಮಾರಬಹುದು ಈಸಿಲಿ, ಅದಕ್ಕೆ ಸಡನ್ ಆಗಿ ಬೀಳೋದ್ರಿಂದ ನಿಮಗೆ ಲಾಸ್ ಆಗಬಹುದು. ಅದಕ್ಕೆ ಏನ್ ಮಾಡ್ತಾರೆ ಬಹಳಷ್ಟು ಜನ ಕಾಲ್ ಸೆಲ್ಲಿಂಗ್ ಪ್ರಿಫರ್ ಮಾಡ್ತಾರೆ ಓವರ್ ದ ಪುಟ್ ಬೈಯಿಂಗ್ ಇನ್ ದ ಸ್ಟಾಕ್ ನಲ್ಲಿ. ಈ ಭಾರತೀಯ ವಿನಿಮಯ ಕೇಂದ್ರಗಳಲ್ಲಿ ಏನದ ಟ್ರೇಡ್ ಮಾಡುವಾಗ ನೀವು F&O ಸ್ಟಾಕ್ಸ್ ನೀವು ಟ್ರೇಡ್ ಮಾಡ್ತಿರಲ್ಲ, ಸ್ಟಾಕ್ಸ್ ನಲ್ಲಿ ಫಿಸಿಕಲ್ ಸೆಟಲ್ಮೆಂಟ್ ಅನ್ನು ಮಾಡಿದ್ದಾರೆ. ನೀವು ಇನ್ ಕೇಸ್ ನಿಮ್ಮ ಆಪ್ಷನ್ ಏನಾದ್ರು ಇನ್ ದ ಮನಿ ಆದ್ರೆ ಅವಾಗ ಮಾತ್ರ ಏನ್ ಮಾಡ್ಬೋದು ನೀವು ನಿಮ್ಮ ಸ್ಟಾಕ್ಸ್ ನ ಡೆಲಿವರಿ ತಗೋಬಹುದು ಅಂತಿದೆ. ಇಲ್ಲ ನಿಮ್ದು ಇನ್ ಕೇಸ್ ಏನಾದ್ರು ಔಟ್ ಆಫ್ ದ ಮನಿ ಇತ್ತಂದ್ರೆ ನಿಮ್ಮ ಆಪ್ಷನ್ಸ್ಗೆ ನಿಮಗೆ ಯಾವುದೇ ರೀತಿಯಾಗಿ ಬೈಯಿಂಗ್ ಡೆಲಿವರಿ ಗಿವಿಂಗ್ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಇದು ಫಸ್ಟ್ ಇಂಪಾರ್ಟೆಂಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಗ್ರಾಹಕರು ನೀವೇನ್ ಮಾಡ್ತೀವಿ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಬಾಯ್ ಮಾಡುವಾಗ ಸಣ್ಣ ಪ್ರೀಮಿಯಂ ಕೊಟ್ಬಿಟ್ಟಿರ್ತೀರಿ. ಎಕ್ಸಾಂಪಲ್ ನಾನು ಈಗಲೇ ರಿಲಯನ್ಸ್ ನಲ್ಲಿ ತೋರಿಸ್ತೀನಿ 250 ಓಕೆ ಲಾಟ್ ಸೈಜ್ ಇದೆ ಇಂಟು 40 ಅಂದ್ರೆ 10,000 ರೂಪಾಯಿ ಕೊಟ್ಬಿಟ್ಟಿರ್ತೀರಿ. ನೀವು ಡಿಫಾಲ್ಟ್ ಆಗ್ಬಹುದು ಅಂತೇಳಿ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೆ ಕೊನೆ ವಾರದ ಮೊದಲನೇ ಸೋಮವಾರದಿಂದ 4 ದಿವಸ ಮುಂಚೆ ಏನ್ ಮಾಡ್ತಾರೆ ನಿಮ್ಮಲ್ಲಿ ಮಾರ್ಜಿನ್ ಬ್ಲಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಾರ್ಜಿನ್ ಬ್ಲಾಕ್ ಯಾವ ರೀತಿ ಮಾಡ್ತಾರೆ? ಹೆಚ್ಚಿನ ಇನ್ ಕೇಸ್ ನಿಮ್ದು ಇನ್ ದ ಮನಿ ಆಪ್ಷನ್ ಆಗ್ಬೋದು ಅಂತೇಳಿ ಕಂಟಿನ್ಯೂಸ್ಲಿ ಒಂದ್ ದಿನಕ್ಕೆ 20%, 30%, 40% ಹೇಳಿ ನಿಮ್ ಮಾರ್ಜಿನ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ನಿಮ್ಮಲ್ಲಿ ಮಾರ್ಜಿನ್ ನಲ್ಲಿ ನೆಗೆಟಿವಿಟಿ ಕಾಣ್ಲಿಕ್ಕೆ ಶುರುವಾಗ್ತದೆ. ಅಥವಾ ಇವನ್ ನೀವು 10,000 ರೂಪಾಯಿ ಪ್ರೀಮಿಯಂ ಕೊಟ್ಟಿದ್ರು ಕೂಡ ನಿಮ್ಮ ಕನ್ಸ್ಯೂಮ್ ಆಗಿರೋದು ಏನಂದ್ರು 30,000, 40,000 ಆಗಿರ್ತದೆ. ಸೊ ಅದಕ್ಕೋಸ್ಕರ ಕೊನೆ 4 ದಿನದಲ್ಲಿ ನೀವು ಆಪ್ಷನ್ಸ್ ಇನ್ ಕೇಸ್ ಬಾಯ್ ಮಾಡಿ ಇಟ್ಕೊಂಡಿದ್ರೆ ನಿಮ್ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಿ. ಸೆಲ್ಲರ್ಸ್ಗೆ ಔಟ್ ಆಫ್ ದ ಮನಿ ಆಗಿ ಉಳಿತಾರೆ, ಅವರಿಗೆ ಲಾಭ ಇದೆ, ಅವ್ರು ಹೋಲ್ಡ್ ಮಾಡಬಹುದು ಕೊನೆ ದಿನ ಕೂಡ, ಅಥವಾ ಒಂದ್ ದಿನ ಮುಂಚೆ ಅವರು ಅದನ್ನ ಸ್ಕ್ವೇರ್ ಆಫ್ ಮಾಡಿ ಹೊರಗಡೆ ಬರ್ಬೋದು. ಓಕೆ, ಈಗ ನೋಡ್ರಿ ಅವಧಿ ಮುಗಿದ ನಂತರ ಸ್ಟಾಕ್ ಗಳ ಸಂಪೂರ್ಣ ಒಪ್ಪಂದ ಮೌಲ್ಯವನ್ನು ತೆಗೆದುಕೊಳ್ಳಲು ಅಥವಾ ವಿತರಣೆಯನ್ನು ನೀಡಲು ಪೂರ್ಣ ನಗದು ಅಥವಾ ಸ್ಟಾಕ್ ಗಳ ಅಗತ್ಯ ಇರ್ತದೆ. ಎಕ್ಸಾಂಪಲ್ ನಮ್ಗೆ ಈಗೂ ಕೂಡ ಹೇಳಿದೀನಿ, ಒಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ ಇದಕ್ಕೆ. ಎಕ್ಸಾಂಪಲ್ ನೀವು ರಿಲಯನ್ಸ್ ಫ್ಯೂಚರ್ ನೀವು ತಗೊಂಡಿದ್ರಿ 2400 ತಗೊಂಡಿದ್ರಿ, ನೀವು ವಿಚಾರ ಏನಿದೆ 2500 ಹೋಗ್ಬೋದು ಅಂತೇಳಿ. ಓಕೆ, ಹೋದ್ರ ಮೇಲೆ ನೀವು ಸ್ಕ್ವೇರ್ ಆಫ್ ಮಾಡೋದಿಲ್ಲ, ಹಂಗೆ ಎಕ್ಸ್ಪೆರಿಮೆಂಟ್ ಇಟ್ಕೊಂಡು ಕುತ್ಕೊಂಡಿದ್ರಿ. ಓಕೆ, ನೀವು ಸ್ಕ್ವೇರ್ ಆಫ್ ಮಾಡಿರ್ಲಿ ಅಂದ್ರೆ ಅಂತ ಟೈಮ್ ನಲ್ಲಿ ನಿಮಗೆ ಡೆಲಿವರಿ ಕೊಡ್ತಾರೆ. ಅಂದ್ರೆ ನೀವು ಸೆಕ್ಯೂರಿಟಿ ಸ್ಟಾಕ್ಸ್ ಗಳನ್ನ ತಗೊಳ್ಳೇಬೇಕು. ಓಕೆ, ಇಲ್ಲ ಲಾಂಗ್ ITM ಕಾಲ್ ಅಂದ್ರೆ ನೀವು 2400ಕ್ಕೆ ಕಾಲ್ ತಗೊಂಡಿದ್ದೀರಿ. ಓಕೆ, ಅದು 100 ರೂಪಾಯಿ ಮೇಲ್ಗಡೆ ಹೋಗಿರ್ತದೆ, 2500 ಇರ್ತದೆ. ನೀವೇನ್ ಮಾಡ್ಬೇಕು ಅವಾಗ ಸ್ಕ್ವೇರ್ ಆಫ್ ಮಾಡ್ಬೇಕು, ಇಲ್ಲಾಂದ್ರೆ ಸ್ಟಾಕ್ ಡೆಲಿವರಿ ತಗುವ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ಏನಿದೆ ಪುಟ್ ಆಪ್ಷನ್ಸ್. ನೀವು ITM ಪುಟ್ ಮಾಡಿದ್ರಿ, ಈ 3 ಕೇಸ್ ಒಳಗೆ ಏನಿದ್ರಿ ಸರ್ ನೀವು ಲಾಂಗ್ ಇದ್ದೀರಿ ಅಂದ್ರೆ ನಿಮ್ಮ ವ್ಯೂ ಏನಿದೆ ಬುಲಿಶ್ ಇದೆ. ಓಕೆ, ಲಾಂಗ್ ಫ್ಯೂಚರ್ ಅಂದ್ರೆ ಮೇಲ್ಗಡೆ ಹೋಗ್ತದೆ ಅಂತ ತಗೊಂಡಿದ್ದೀರಿ, ಕಾಲ್ ಆಪ್ಷನ್ ತಗೊಂಡಿದ್ರೆ ಮೇಲ್ಗಡೆ ಹೋಗ್ತದೆ ಅಂತ ತಗೊಂಡಿದ್ದೀರಿ, ಪುಟ್ ಸೆಲ್ ಮಾಡಿದಿರಿ, ಪುಟ್ ಸೆಲ್ ಮಾಡಿದ್ರು ಕೂಡ ಏನು ವ್ಯೂ ಏನಿದೆ ಮೇಲ್ಗಡೆ ಇದೆ. ಸೊ ನೀವು ಬುಲಿಶ್ ಇದಾರೆ ಅಂದ್ರೆ ನಿಮಗೆ ಸ್ಟಾಕ್ಸ್ ಅನ್ನ ನಿಮಗೆ ಕೈಲಿ ಕೊಡ್ತಾರೆ. ಓಕೆ ಓಕೆ ಇನ್ ಕೇಸ್ ಏನೋ ಡೆಲಿವರಿ ಯಾವಾಗ ಮಾಡ್ತೀರಿ, ನೀವು ಯಾವಾಗ ಶಾರ್ಟ್ ಫ್ಯೂಚರ್ ಮಾಡ್ತೀರಿ, ಸೆಲ್ಲಿಂಗ್ ಮಾಡ್ಲಿಕ್ತಾರೆ, ಆದ್ರೆ ನಿಮ್ಮ ಅಗೇನಸ್ಟ್ ಮಾರ್ಕೆಟ್ ಹೋಗ್ತಾ ಇದಾನೆ.
ಓಕೆ, ಅವಾಗ ನೀವೇನ್ ಹೋಗ್ತಾರೆ ಡೆಲಿವರಿ ಕೊಡ್ಬೇಕಾಗ್ತದ. ಓಕೆ, ಇಲ್ಲ ಶಾರ್ಟ್ ಐ ಟಿ ಎಂ ಕಾಲ್ ಇದ್ರಿ. ಓಕೆ, ಐ ಟಿ ಎಂ ಕಾಲ್ ಅಂದ್ರೆ ಎಕ್ಸಾಂಪಲ್ ನೀವೇನ್ ಮಾಡಿರ್ತೀರಿ, 30 ರೂಪಾಯಿ ಯಾವ್ದೋ ಒಂದು ಆಪ್ಷನ್ ಸೆಲ್ ಮಾಡಿರ್ತೀರಿ. ಎಕ್ಸಾಂಪಲ್ 2500 ಕಾಲ್ ಇದೆ. ಓಕೆ, 2500 ಕಾಲ್ ನೀವು ಸೆಲ್ ಮಾಡಿದಿರಿ, 30 ರೂಪಾಯಿದು ಸೆಲ್ ಮಾಡಿದ್ರಿ. ಆದ್ರೆ ಏನಾಗ್ತದೆ, ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೇಲ್ಗಡೆ ಹೋಗ್ತಾನೆ. ಅವಾಗ ಈ 30 ರೂಪಾಯಿ ಎಷ್ಟಾಗ್ತದೆ ಸರ್, 50 ರೂಪಾಯಿ ಆಗ್ತದೆ. ನಿಮ್ಗೆ ಏನಿತ್ತು ಕೆಳಗಡೆ ಹೋಗ್ತಾನೆ ಅಂತೇಳಿ. ಆದ್ರೆ ಆಲ್ರೆಡಿ ನೀವು 20 ರೂಪಾಯಿ ಲಾಸ್ ಇದಾರೆ. ಅದ್ರ ಜೊತೆಗೆ ಏನಾಗ್ತದೆ, ಇನ್ ದ ಮನಿ ಈ ಕಾಲ್ ಆಗೋದ್ರಿಂದ ನೀವು ಸ್ಟಾಕ್ಸ್ ನ ಡೆಲಿವರಿ ಕೊಡಬೇಕಾಗ್ತದ, ತಗೊಳ್ಳೋದಲ್ಲ, ನೀವು ಕೊಡಬೇಕಾಗ್ತದ. ಈ ಪ್ರಾಬ್ಲಮ್ ನಿಮಗೆ ಶಾರ್ಟ್ ಐ ಟಿ ಎಂ ಕಾಲ್ನಾಗ ಬರ್ತದೆ. ಓಕೆ, ನೀವು ನೋಡ್ರಿ ಇಲ್ಲೊಂದು ಲಾಂಗ್ ಐ ಟಿ ಎಂ ಪುಟ್ ಅಂತಿದೆ. ಲಾಂಗ್ ಐ ಟಿ ಎಂ ಪುಟ್ ಅಂದ್ರೆ ಎಕ್ಸಾಂಪಲ್ ನೀವೇನ್ ಮಾಡಿರ್ತೀರಿ, ಮಾರ್ಕೆಟ್ ಕೆಳಗಡೆ ಹೋಗ್ತದೆ ಅಂತ ಏನ್ ಮಾಡಿರ್ತೀರಿ, ನಿಮ್ಮ ಪೊಸಿಷನ್ ಮಾಡಿರ್ತೀರಿ, 50 ರೂಪಾಯಿ ತಗೊಂಡಿರ್ತೀರಿ, ನಿಮ್ಮ ದಿಕ್ಕಿಗೆ ಹೋಗ್ತಾನೆ ಮಾರ್ಕೆಟ್. ಓಕೆ, 50 ರೂಪಾಯಿ ಇದ್ದದ್ದು 2400 ರೂಪಾಯಿ ಇದ್ದು ಏನಾಗ್ತದೆ, ರಿಲಯನ್ಸ್ 2300ಕ್ಕೆ ಬರ್ತಾನೆ. ಓಕೆ, ಅವು ಆಟೋಮೆಟಿಕ್ಲಿ ಏನಾಗ್ತದೆ, ನಿಮಗೆ 50 ರೂಪಾಯಿ ತಗೊಂಡಿದ್ದ ಆಪ್ಷನ್ ಆಗ್ತದೆ 100 ರೂಪಾಯಿ ಆಗ್ತದೆ. ಓಕೆ, ಡಿಫ್ರೆನ್ಸ್ ಲಾಸ್ಟ್ ಏನಾಗ್ತದೆ 100 ರೂಪಾಯಿ ಆಗ್ತದೆ. ಸೊ ಟೋಟಲಿ ನೀವು ಇನ್ ದ ಮನಿ ಆಪ್ಷನ್ ಆಗೋದ್ರಿಂದ ನೀವು ಇನ್ ಕೇಸ್ ಏನಾದ್ರೂ ಸ್ಕ್ವೇರ್ ಆಫ್ ಮಾಡಿರ್ಲಿಲ್ಲ ಅಂದ್ರೆ ನಿಮ್ಮ ವ್ಯೂ ಏನಿದೆ ಸರ್, ಕೆಳಗಡೆ ಹೋಗ್ತಾನ ಅಂತಿದೆ. ಓಕೆ, ನೀವು ಡೆಲಿವರಿ ಕೊಡಬೇಕಾಗ್ತದೆ ಇಲ್ಲಿಂದ. ಓಕೆ, ನಿಮ್ಮಲ್ಲಿ ಸ್ಟಾಕ್ಸ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಡೆಲಿವರಿ ಕೊಡಬೇಕಾಗ್ತದೆ, ಇಲ್ಲಾಂದ್ರೆ ಅದಕ್ಕೆ ಬೇಕಾದಷ್ಟು ಕ್ಯಾಶ್ ಮಾರ್ಜಿನ್ ನೀವು ತಗೊಂಡು ಬರ್ಬೇಕಾಗ್ತದೆ. ಇಲ್ಲಿ ಹತ್ತತ್ರ ಸಮ್ಮರಿ ಏನ್ ಗೊತ್ತಾಯ್ತಂದ್ರೆ, ನೀವು ಇನ್ ಕೇಸ್ ಬುಲಿಶ್ ಇದ್ರೆ, ಓಕೆ, ಅಂದ್ರೆ ಸ್ಟಾಕ್ಸ್ ನಲ್ಲಿ ಬುಲಿಶ್ ಇದ್ರೆ ಅಥವಾ ಫ್ಯೂಚರ್ ನಲ್ಲಿ ಬುಲಿಶ್ ಇದ್ರೆ, ಆಪ್ಷನ್ ನಲ್ಲಿ ಬುಲಿಶ್ ಇದ್ರೆ, ನಿಮ್ಗೆ ಏನಾಗ್ತದೆ, ಸ್ಟಾಕ್ಸ್ ನಿಮ್ಮ ಅಕೌಂಟಿಗೆ ಬಂದ್ಬಿಡ್ತದೆ. ಇದು ನಿಮ್ ಪಾಸಿಟಿವಿಟಿ. ಇನ್ ಕೇಸ್ ನೀವೇನಾದ್ರೂ ಪ್ರಾಬ್ಲಮ್ ಇಲ್ಲ ಅಂದ್ರೆ, ನಿಮ್ಗೆ ಅಷ್ಟು ಕೆಪಾಸಿಟಿ ಇದ್ರೆ, ದುಡ್ಡು ಇದ್ರೆ ನೀವು ತಗೋಬಹುದು. ಅಥವಾ ನೀವು ಇನ್ ಕೇಸ್ ಆದ್ರೂ ಬೇರಿಶ್ ಇದ್ರೆ, ಓಕೆ, ನಿಮಗೆ ಏನಾಗ್ತದೆ, ಸ್ಟಾಕ್ಸ್ ನೀವು ಕೊಡಬೇಕಾಗ್ತದೆ. ನಿಮ್ಮ ಕೈಯಿಂದ ದುಡ್ಡು ಹೋಗ್ತದೆ, ನಿಮ್ಮ ಅಕೌಂಟಿಗೆ ಯಾವುದೇ ರೀತಿ ಸ್ಟಾಕ್ಸ್ ಗಳು ಬಂದು ಬೀಳುವುದಿಲ್ಲ, ನೀವೇ ಕೊಡಬೇಕಾಗ್ತದೆ, ನೀವು ಲಾಸ್ ಆದಂಗೆ ಇರ್ತದೆ. ಓಕೆ, ಈ ಕೇಸ್ನಲ್ಲಿ ಇವರು ವಿನ್ ಆಗ್ಬಹುದು, ಈ ಕೇಸ್ನಲ್ಲಿ ಇವರು ಲಾಸ್ ಆಗಬಹುದು ಅನ್ನೋದಿದೆ. ಇನ್ನೊಂದು ನೋಡ್ರಿ, ಐ ಟಿ ಎಂ ಆಪ್ಷನ್ಸ್ಗೆ ಫಿಸಿಕಲ್ ಸೆಟಲ್ಮೆಂಟ್ ಇದೆ. ಅದೇ ನೀವು ಒ ಟಿ ಎಂ ಆಯ್ತು. ಎಕ್ಸಾಂಪಲ್ ನೀವು ಎದುರು 2400 ಏನ್ ಮಾಡಿರ್ತೀರಿ, ಕಾಲ್ ಬೈ ಮಾಡಿದಿರಿ. ಓಕೆ, ಮಾರ್ಕೆಟ್ ಏನಾಯ್ತು, 2350ಗೆ ಎಕ್ಸ್ಪೈರಿ ಆಗಿ ಹೋದ. ಓಕೆ, ಫ್ಯೂಚರ್ ಅಥವಾ ಸ್ಟ್ರೈಕ್ ಪ್ರೈಸ್ ನಲ್ಲಿ ಹೇಳ್ತದೆ ನಿಮಗೆ. ಅವಾಗ ಏನಾಗ್ತದೆ, 2400 ಔಟ್ ಆಫ್ ದ ಮನಿ ಆಗೋದ್ರಿಂದ 0 ಆಗ್ತದೆ. ಸೊ ಡೆಲಿವರಿ ವಿಷಯ ಕೂಡ ಬರೋದಿಲ್ಲ. ಓಕೆ ಸರ್, ಹಂಗಾದ್ರೆ ಇವು ಯಾಕೆ ಇವ್ರನ್ನ ಸ್ಟಾಕ್ ಆಪ್ಷನ್ಸ್ ನೀವು ಬಾಯಿಂಗ್ ಡೆಲಿವರಿ ಸೆಯಿಂಗ್ ಡೆಲಿವರಿ ಯಾಕೆ ಯಾವಾಗ ಶುರು ಮಾಡಿದ್ರು ಅಂದ್ರೆ, ಡೀಟೇಲ್ ಆಗಿ ಬಿಡ್ತೀನಿ. ಅಕ್ಟೋಬರ್ 2019ಕ್ಕೆ ಈ ರೀತಿ ಸಿಸ್ಟಮ್ ನ ಶುರು ಮಾಡಿದ್ರು. ಇದಕ್ಕೆ ಕಾರಣ ಏನಿದೆ ಅಂದ್ರೆ, ನೀವು ನಿಮಗೆ ಕ್ಯಾಶ್ ಸೆಟಲ್ಡ್ ಇದ್ರೆ ಆರ್ಟಿಫಿಷಿಯಲಿ ಸ್ಟಾಕ್ಸ್ ನ ಮೊಮೆಂಟಮ್ ಮಾಡುವ ಚಾನ್ಸಸ್ ಹೆವಿ ಆಗಿದ್ದು ಆ ಟೈಮ್ ನಲ್ಲಿ. ಅದಕ್ಕೋಸ್ಕರ ಅವ್ರನ್ನ ಡಿಮೋಟಿವೇಟ್ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರು, ಫಿಸಿಕಲ್ ಡೆಲಿವರಿ ಅನ್ನೋದು ಸಿಸ್ಟಮ್ ತಗೊಂಡ್ಬಂದಿದ್ದಾರೆ. ಇದರಿಂದ ಸ್ಟಾಕ್ ನಲ್ಲಿ ಮ್ಯಾನಿಪುಲೇಷನ್ ಕೂಡ ಕಡಿಮೆ ಆಗ್ಲಿಕ್ಕತ್ತದ. ಓಕೆ, ನಿಮಗೆ ಎಕ್ಸಾಂಪಲ್ 3 ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ನೀವ್ ಏನ್ ಮಾಡ್ತೀರಿ, ಕಾಲ್ ಆಪ್ಷನ್ ತಗೊಂಡಿದ್ರಿ ಅಂತ ತಿಳ್ಕೊಡ್ರಿ. ಓಕೆ, ಕಾಲ್ ಆಪ್ಷನ್ ತಗೊಂಡಿದ್ರಿ. ಎಕ್ಸಾಂಪಲ್ ನೀವೇನ್ ಮಾಡಿರ್ತೀರಿ, 2300 ಕಾಲ್ ತಗೊಂಡಿದ್ದೀರಿ. ಅದೇನಾಗ್ತದೆ, 2400ಕ್ಕೆ ಕ್ಲೋಸ್ ಆಯ್ತು. ಓಕೆ, ಅದನ್ನ ನಾವ್ ಏನ್ ಕನ್ಸಿಡರ್ ಮಾಡ್ತೀವಿ, ಒಂದು ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ ಕರೆ ಆಯ್ಕೆನ. ಆಮೇಲೆ ನೋಡ್ರಿ, ಇನ್ ಕೇಸ್ ನೀವು ಏನಾದ್ರು ತಗೊಂಡಿದ್ದು ಯಾವ ಪ್ರೈಸ್ ತಗೊಂಡಿರ್ತೀರಿ, ಕಾಲ್ ನ 2300 ತಗೊಂಡಿರ್ತೀರಿ. ಸೊ ಟೋಟಲ್ ಶೇರ್ ಪ್ರೈಸ್ ಸ್ಲಾಟ್ ಸೈಜ್ ಎಷ್ಟಿದೆ ಸರ್, 250 ಇದೆ. ಸೊ ಇಲ್ಲಿ ಕರೆ ಮಾರಾಟಗಾರರು, ಓಕೆ, ಅಂದ್ರೆ ಕಾಲ್ ಬಾಯರ್ ಏನಿದಾರಲ್ಲ, 5,75,000 ಕೊಟ್ಟು ಸ್ಟಾಕ್ಸ್ ಅನ್ನ ಖರೀದಿ ಮಾಡ್ಬೇಕಾಗ್ತದ. ಅವು ನಿಮ್ಮ ಅಕೌಂಟ್ ನಲ್ಲಿ ಬಂದ್ಬಿಡ್ತದ. ಓಕೆ, ಅದೇ ಕಾಲ್ ಸೆಲ್ಲರ್ ಇದ್ದಂದ್ರೆ ಅವನು 5,75,000 ಡೆಲಿವರಿ ಕೊಡ್ಬೇಕಾಗ್ತದೆ. ಇವನು ಪೇ ಮಾಡಿ ತಗೋಬೇಕು, ಇವನು ಡೆಲಿವರಿ ಕೊಡ್ಬೇಕಾಗ್ತದ, ಕಾಲ್ ಸೆಲ್ಲರ್. ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಂಪಲ್ ಹೇಳ್ತಿದ್ದೀನಿ, ಇನ್ ದ ಮನಿ ಆಯ್ತು ಅಂತ ತಿಳ್ಕೊಡ್ರಿ. ನೀವು ಅಕಸ್ಮಾತ್ ಕಾಲ್ ಸೆಲ್ ಮಾಡಿದಾನೆ, ಓಕೆ, 50 ರೂಪಾಯಿಗೆ ಏನೋ ಸೆಲ್ ಮಾಡಿದಾನೆ. ಓಕೆ, ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೇಲ್ಗಡೆ ಹೋಗ್ಬಿಟ್ಟ ಅಂದ್ರೆ ಎಷ್ಟಾಯ್ತು, 100 ಆಯ್ತು ಅಂತ ತಿಳ್ಕೊಡ್ರಿ. ಇಟ್ಸ್ ನೆಟೆಡ್ ಆಫ್ ಟು ನೆಗೆಟಿವ್, ಅಂದ್ರೆ ನೀವು ಝೀರೋ ಇದನ್ನ ಪರಿಗಣಿಸ್ತಾರೆ. ಓಕೆ, ನೀವೇನ್ ಮಾಡ್ತದೆ, 250 ಲಾಟ್ ಸೈಜ್ ಇಂಟು 2300 ತಗೊಂಡಿದ್ದಾನಲ್ಲ, ಸೊ ಅದನ್ನು 5,75,000 ಕೊಡಬೇಕು. ಯಾರಿಗೆ, ಮಾರ್ಕೆಟ್ ನಲ್ಲಿ ಇದು ಆಕ್ಷನ್ ಆಗಿ ಹೋಗ್ತದೆ. ಇದ್ರ ಜೊತೆಗೆ ಅವನಿಗೆ ಸ್ಟಾಂಪ್ ಡ್ಯೂಟಿ, ಆಮೇಲೆ ಪೆನಾಲ್ಟಿ. ಇನ್ ಕೇಸ್ ಅವನಲ್ಲಿ ಮಾರ್ಜಿನೇ ಇಲ್ಲ ಅವನ ಹತ್ರ ಅಂದ್ರೆ, ದಿನಕ್ಕೆ ಏನಿಲ್ಲಂದ್ರು 0.05 ಅಥವಾ ಹೆಚ್ಚು ಕಡಿಮೆ ಆಸ್ ನಿಮ್ ಬ್ರೋಕರ್ ಡಿಸೈಡ್ ಮಾಡ್ತಾರೆ, ಆ ರೀತಿ ನಿಮಗೆ ಬಡ್ಡಿ ಬೀಳ್ತದೆ. ಸೊ ಇವರೆಲ್ಲ ಪ್ರಾಬ್ಲಮ್ಸ್ ಇದೆ ಸ್ಟಾಕ್ ಆಪ್ಷನ್ಸ್ ನಲ್ಲಿ. ಓಕೆ,
ಓಕೆ, ನೀವು ಇನ್ ಕೇಸ್ ಏನಾದ್ರು ಫಿಸಿಕಲ್ ಸೆಟಲ್ಮೆಂಟ್ ಪುಟ್ ಆಪ್ಷನ್ ಅಲ್ಲಿ ಹೋಗ್ತಿದ್ದಾರೆ ಅಂತ ತಿಳ್ಕೊಳ್ರಿ, ಅದನ್ನು ಕೂಡ ಅಟ್ ದ ಎಂಡ್ ಆಫ್ ದ ಎಕ್ಸ್ಪೈರಿ ನಿಮಗೆ ಝೀರೋ ಅಂತ ಕನ್ಸಿಡರ್ ಮಾಡ್ತಾರೆ. ಎಕ್ಸಾಂಪಲ್ ನೀವು ಮಾಡಿದ್ರಿ 2600 ಲಾಟ್ ಸೈಜ್ 2600 ಏನಾದ್ರು ಮಾಡ್ತೀರಿ, ಪುಟ್ ತಗೊಂಡಿರ್ತೀರಿ, ಮಾರ್ಕೆಟ್ ಏನಾದ್ರೆ 2500ಕ್ಕೆ ಕ್ಲೋಸ್ ಆಗ್ತದೆ, ಅಂದ್ರೆ ನಿಮ್ಮ ಡೈರೆಕ್ಷನ್ ಹೋಗಿದೆ. ಸೊ ನಿಮಗೆ ₹100 ಆಸ್ಪಾಸ್ ಏನೋ ಲಾಭ ಆಗ್ತದೆ. ನೀವು ಒಂದು ಸ್ಕ್ವೇರ್ ಆಫ್ ಮಾಡ್ಕೊಳ್ಳಿಲ್ಲ, ನೀವು ಅಂದ್ರೆ ಅದನ್ನ ಏನ್ ಮಾಡ್ತೀವಿ, ನಾವು ಝೀರೋ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ನೀವು ಯಾವ್ದು ಪ್ರೈಸ್ ತಗೊಂಡಿದ್ ಸರ್, 2600 ನೀವು ಏನ್ ಮಾಡಿದ್ರಿ ಇದ್ದಾಗ ತಗೊಂಡಿದ್ರಿ. ಈಗ ಅದ್ರ 250 ಶೇರ್ ಅಂದ್ರೆ 250 ಇಂಟು 2600 6,50,000 ಏನೋ ಬರ್ತದೆ. ಸೊ ಇಲ್ಲಿ ನೀವು ಪುಟ್ ಬಾಯ್ ಮಾಡಿದಿರಿ, ಪುಟ್ ಬಾಯ್ ಮಾಡಿದಿರಿ ಅಂತಂದ್ರೆ ನಿಮ್ಮ ವ್ಯೂ ಏನಿದೆ ಕೆಳಗಡೆ ಹೋಗ್ತದೆ ಅಂತಿದೆ. ಓಕೆ ಓಕೆ, ಪುಟ್ ಬಾಯರ್ಗೆ ನಿಮಗೆ ನೀವೇನ್ ಮಾಡ್ಬೇಕಾಗ್ತದೆ, ಒಂದು ಸ್ಕ್ವೇರ್ ಆಫ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಡೆಲಿವರಿ ಕೊಡ್ಬೇಕಾಗ್ತದೆ. ಓಕೆ, ನೀವು 250 ಶೇರ್ ಅನ್ನ ಮಾರ್ಕೆಟಿಗೆ ಕೊಡ್ಬೇಕಾಗ್ತದೆ. ಅದೇ ಪುಟ್ ಸೆಲ್ಲರ್ ಇದ್ದ ಅಂದ್ರೆ ಅವನ ವ್ಯೂ ಯಾವಾಗಿದ್ರು ಸ್ಟಾಕ್ಸ್ ನಲ್ಲಿ ಮೇಲ್ಗಡೆ ಇರ್ತದೆ. ಓಕೆ, ಪುಟ್ ಸೆಲ್ಲರ್ ಅಂದ್ರೆ ಕೆಳಗಡೆ ಬರುವುದಿಲ್ಲ ಅಂತ ಒಂದು ವ್ಯೂ ಇದೆ. ಸೊ ಅವನ್ ಏನ್ ಮಾಡ್ತಾನೆ, 6,50,000 ರಿಸೀವ್ ಮಾಡ್ತಾನೆ. ಇನ್ ಕೇಸ್ ಅವನ್ ಆಪ್ಷನ್ ಏನಾದ್ರಲ್ಲ ಇನ್ ದ ಮನಿ ಆಗಿದ್ರೆ, ಇನ್ ಕೇಸ್ ಅವನೇನಾದ್ರು 2,600 ಏನಾದ್ರು ಪುಟ್ ಸೆಲ್ ಮಾಡಿದ್ದ, ಅದ್ ಇನ್ ದ ಮನಿ ಆಗಿದ್ರೆ ಅವನೇನಾದ್ರು ಡೆಲಿವರಿ ಮಾಡ್ಕೋತಾನೆ, ಅವನ ಅಕೌಂಟಿಗೆ ಶೇರ್ಸ್ಗಳು ಬಂದು ಕೂತ್ಕೋತಾವೆ, ಏನ್ ಪ್ರಾಬ್ಲಮ್ ಇಲ್ಲ ಅವನಿಗೆ. ಓಕೆ, ಫಿಸಿಕಲ್ ಸೆಟಲ್ಮೆಂಟ್ ಫ್ಯೂಚರ್ ಇಂದ ನೋಡ್ರಿ, ಭವಿಷ್ಯದ ನಿರ್ಗಮನದ ಬೆಲೆ ಎಂದು ಪರಿಗಣಿಸಲಾಗ್ತದೆ. ನೀವೇನಾದ್ರೂ ರಿಲಯನ್ಸ್ ನಲ್ಲಿ ನೋಡ್ರಿ 2,400ಕ್ಕೆ ಮುಚ್ಚಿದರೆ ಭವಿಷ್ಯದಲ್ಲಿ 2,400 ನೆಲೆಗೊಳ್ಳುತ್ತದೆ ಅದು. ಓಕೆ, ನಾವೇನ್ ಮಾಡ್ತೀವಿ, 2,400 ಬೆಲೆಯಲ್ಲಿ 250 ಶೇರ್ಗಳನ್ನ ಇನ್ ಕೇಸ್ ಫ್ಯೂಚರ್ ಬಾಯರ್ ಇದ್ರೆ ಅವ್ನಿಗೆ ಶೇರ್ ಡೆಲಿವರ್ ಆಗ್ತದೆ 258 2,400. ಫ್ಯೂಚರ್ ಸೆಲ್ಲರ್ ಇದ್ರೆ ಅವನು ಅದನ್ನ ಕೊಡಬೇಕಾಗ್ತದೆ ತನ್ನ ಕೈಯಿಂದ. ಇವ ಕೈಲಿಂದ ಕೊಟ್ಟರೆ ಅಟ್ಲಿ ಸ್ಟಾಕ್ಸ್ ಆದ್ರೂ ಇವನ ಅಕೌಂಟಿಗೆ ಬಂದ್ಬಿಡ್ತಾವ. ಇವು ಕೈಲಿಂದ ತನ್ನ ದುಡ್ಡು ಕೊಡಬೇಕು, ಲಾಸು ಮಾಡಬೇಕು, ಪೆನಾಲ್ಟಿ ಕೊಡಬೇಕು, ಮತ್ತು ಸ್ಟಾಕ್ಸ್ ಕೂಡ ಡೆಲಿವರಿ ಮಾಡುವ ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ಏನ್ ಮಾಡ್ತಾರೆ, ಬಹಳಷ್ಟು ಜನ 2 ದಿನ ಮುಂಚೆನೆ 3 ದಿನ ಮುಂಚೆನೆ ಫ್ಯೂಚರ್ ನ ರೋಲ್ ಓವರ್ ಮಾಡ್ಕೋತಾರೆ. ಅಂದ್ರೆ ಅಕ್ಟೋಬರ್ ಸೀರೀಸ್ ಏನಾದ್ರು ನೀವು ತಗೊಂಡಿದ್ರಿ ಅಂತ ಕೊಡ್ರಿ, ಎಂಡ್ ಆಫ್ ದ ಎಕ್ಸ್ಪೈರಿ ಬರ್ತಾ ಇದೆ ಅಂದ್ರೆ ಏನ್ ಮಾಡ್ತಾರೆ, ನವೆಂಬರ್ ಏನಾದ್ರು ಬಾಯ್ ಮಾಡಿದ್ರೆ ಕ್ಯಾರಿ ಮಾಡ್ತಾರೆ, ಸೆಲ್ ಮಾಡೋರು ಕೂಡ ಏನ್ ಮಾಡ್ತಾರೆ, ತಮ್ಮ ಸ್ಕ್ವೇರ್ ಆಫ್ ಮಾಡಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂತ್ ಏನ್ ಮಾಡ್ತಾರೆ, ತಮ್ಮ ಪೊಸಿಷನ್ಸ್ ತಗೊಳ್ತಿದ್ದಾರೆ. ಸೊ ಅದನ್ನ ನೀವು ಮಾಡಬಹುದು. ಓಕೆ, ನೀವು ಇದರಿಂದ ಹೊರಗಡೆ ಹೆಂಗ್ ಬರೋದು ಸರ್, ಇನ್ ಕೇಸ್ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಎಕ್ಸಾಂಪಲ್ ನೀವೇನ್ ಮಾಡಿರ್ತೀರಿ, 2,500 ಏನ್ ಮಾಡಿರ್ತೀರಿ, ಕಾಲ್ ತಗೊಂಡಿರ್ತೀರಿ. ಎಕ್ಸಾಂಪಲ್ ನಾನು ಹೇಳ್ತೀನಿ, 2,500 ಕಾಲ್ ತಗೊಂಡಿರ್ತೀರಿ. ಓಕೆ, ಯಾವ್ದು ರಿಲಯನ್ಸ್ ತಗೊಂಡಿದ್ದೀರಿ. ಅದೇನಾಯ್ತು ಸರ್, ಎಂಡ್ ಆಫ್ ದ ಎಕ್ಸ್ಪೈರಿ 2,600ಕ್ಕೆ ಹೋಗ್ಬಿಟ್ಟ. ಓಕೆ, 2,600ಕ್ಕೆ ಹೋದ್ರೆ ಆದ್ರೆ ನಿಮ್ದು ಏನಾಗ್ತದೆ, ಅಲ್ಲಿ ಲಿಕ್ವಿಡಿಟಿ ಪ್ರಾಬ್ಲಮ್ ಇದೆ. ಓಕೆ, ₹100 ಆಗಿಬಿಟ್ಟಿದೆ. ಈ ಟೈಮ್ ನಲ್ಲಿ ನಾನು ಹೆಂಗೆ ಎಕ್ಸಿಟ್ ಮಾಡೋದು, ಅದಕ್ಕೆ ಸೊಲ್ಯೂಷನ್ ಇದೆ ಸರ್, ಸಿಂಪಲ್ ಸೊಲ್ಯೂಷನ್ಸ್ ಇದೆ, ನಾನು ಹೇಳ್ತೀನಿ ಹೆಂಗಂದ್ರೆ, ಒಂದು ಲಾಂಗ್ ಇದೆ ಅಂದ್ರೆ ಕಾಲ್, ಓಕೆ, ಒಂದು ಶಾರ್ಟ್ ಕೂಡ ಮಾಡಬೇಕು. ಅಂದ್ರೆ ಆಟೋಮೆಟಿಕ್ಲಿ ಅದೇನಾಗ್ತದೆ, ಅದಕ್ಕೆ ಡೆಲಿವರಿ ಮ್ಯಾಚ್ ಆಗಿ ಹೋಗ್ತದೆ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ 2,400 ನೀವು ಕಾಲ್ ತಗೊಂಡಿದ್ರಿ. ಓಕೆ, ಇದು ಇನ್ ದ ಮನಿ ಇದೆ. ಸೊ ಕಾಲ್ ತಗೊಂಡಿದ್ರಿ ಅಂದ್ರೆ ಇನ್ ದ ಮನಿ ಇದೆ ಅಂದ್ರೆ ನೀವು ಹೇಳ್ಬೇಕು, ನಿಮಗೆ ಫಿಸಿಕಲ್ ಡೆಲಿವರಿ ತಗೊಳ್ಳುವ ಎಲ್ಲಾ ಸಾಧ್ಯತೆಗಳಿದೆ. ಓಕೆ, ನೀವೇನ್ ಮಾಡಿ, ಸಿಂಪಲಿ ಇನ್ ದ ಮನಿ, ಓಕೆ, ಪುಟ್ ನ ಅಂದ್ರೆ ಎಕ್ಸಾಂಪಲ್ ಈಗ ಸದ್ಯ ಮಾರ್ಕೆಟ್ ನಲ್ಲಿ 2,500 ಇದೆ. ಓಕೆ, ಟೋಟಲ್ ಎಷ್ಟಿದೆ ಸರ್ ಡಿಫರೆನ್ಸ್, 100 ಪಾಯಿಂಟ್ ಇದೆ. ನಿಮ್ಗೆ ಇಲ್ಲಿ ಇನ್ ಮನಿ ಆಗೋದ್ರಿಂದ ಏನಾಗ್ತದೆ, ಒಂದು ಲಿಕ್ವಿಡ್ ಆಪ್ಷನ್ಸ್ ಇರೋದಿಲ್ಲ. 2,400 ಕಾಲದಲ್ಲಿ ಲಿಕ್ವಿಡ್ ಇರೋದಿಲ್ಲ. ನೀವೇನ್ ಮಾಡ್ಬೇಕಾಗ್ತದೆ, ಫಿಸಿಕಲ್ ಡೆಲಿವರಿ ತಗೋಬೇಕಾಗ್ತದೆ. ನೀವು ಅದೇ ಟೈಮ್ ನಲ್ಲಿ ಇದೆಷ್ಟಿದೆ ಸರ್, ಮಾರ್ಕೆಟ್ ಪ್ರೈಸ್ 2,500 ಇದೆ. ಈಗ ನೀವು ಇನ್ ದ ಮನಿ ಆಪ್ಷನ್ ಅಂದ್ರೆ ಯಾವ್ದಪ್ಪ, 2,600 ಪುಟ್ ಕೂಡ ಸೆಲ್ ಮಾಡ್ಬೋದು. ಓಕೆ, ಇದು ಇನ್ ದ ಮನಿ ಆಯ್ತಾ. ಯಾಕೆ ಇನ್ ದ ಮನಿ ಆಯ್ತು ಸರ್, 2,500 600 ಡಿಫ್ರೆನ್ಸ್ ನೋಡಿ ಸರ್, ₹100 ಇದೆ. ಓಕೆ, ಇದನ್ನ ಸೆಲ್ ಮಾಡಿಬಿಡಿ ಸರ್. ಇದಕ್ಕೂ ನೀವೇನು ಫಿಸಿಕಲಿ ಡೆಲಿವರಿ ತಗೋಬೇಕಾಗಿತ್ತು, ಇದು ಫಿಸಿಕಲ್ ಡೆಲಿವರಿ ಕೊಡಬೇಕಾಗಿತ್ತು. ಇದು ಒಂದಕ್ಕೊಂದು ನೆಟ್ ಆಫ್ ಆಗ್ತದೆ, ನಿಮ್ಗೆ ಸ್ಕ್ವೇರ್ ಆಫ್ ಆಗಿ ಹೋಗ್ತದೆ ನಿಮ್ಮ ಪೊಸಿಷನ್ ನಂಬರ್ 1. ಸೊ ಫಿಸಿಕಲ್ ಸೆಟಲ್ಮೆಂಟ್ ಇಂದ ಬಚಾವ್ ಹೆಂಗೆ ಆಗೋದು, ಇದಕ್ಕೆ ಯಾವ ರೀತಿ ಏನಾದ್ರು ಸೊಲ್ಯೂಷನ್ಸ್ ಇದೆ? ಹೌದು ಸರ್, ಇದೆ ಸರ್. ಆದ್ರೆ ನೀವು ಇದನ್ನ ಡೀಟೇಲ್ ತಿಳ್ಕೊಡ್ರಿ ಈ ಕೊನೆ 2 ನಿಮಿಷ 3 ನಿಮಿಷದಲ್ಲಿ. ನೋಡ್ರಿ, ಎಕ್ಸಾಂಪಲ್ ನೀವು ರಿಲಯನ್ಸ್ 2,500 ಇದೆ. ಓಕೆ, ನೀವೇನ್ ಮಾಡಿದ್ರಿ, 2,400 ಕಾಲ್ ತಗೊಂಡಿದ್ರಿ. ಓಕೆ, ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟು ಉಳಿಬೇಕು ಸರ್, ₹100 ಉಳಿತದ. ಓಕೆ, ಸೊ ಫೈನ್. ನಿಮ್ದು ಈ ಆಪ್ಷನ್ ಏನಿದೆ ಸರ್, ಈಗ ಇನ್ ದ ಮನಿ ಇದೆಲ್ಲ. ಓಕೆ, ಇದೇನಿದೆ, ಇನ್ ದ ಮನಿ ITM ಆಗಿದೆ. ಓಕೆ, ನೀವು ಆಪ್ಷನ್ ನಲ್ಲಿ ಎಕ್ಸಿಟ್ ಆಗ್ಲಿಕ್ಕೆ ಆಗ್ತಿಲ್ಲ. ₹100 ಲಾಭ ಕಡ ಕಾಣ್ತಾ ಇದೆ, ನೀವು ಎಕ್ಸಿಟ್ ಆಗ್ತಾ ಇಲ್ಲ. ಯಾಕಂದ್ರೆ ಆಸ್ಕ್ ಮತ್ತು ಬಿಡ್ ಪ್ರೈಸ್ ನಲ್ಲಿ ಡಿಫರೆನ್ಸ್ ಬಹಳ ಇದೆ. ಓಕೆ, ಎಕ್ಸಾಂಪಲ್ ನೀವೇನಾದ್ರೂ ₹100 ಲಾಭ ಮಾಡ್ತೀರಿ, ಯಾವ ಸೆಲ್ ಮಾಡೋನ್ ಕೇಳ್ತಾನೆ ₹50 ಕಳಿಕ್ ಶುರು ಮಾಡ್ತಾನೆ.
ಸೊ ಇಲ್ಲಿ 50 ರೂಪಾಯಿ ಲಾಸ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನೀವು ನಿಮ್ಮ ಮನಸ್ಸಿಲ್ಲ ನೀವು ಎಕ್ಸಿಟ್ ಮಾಡೋದು. ಅವಾಗ ಏನ್ ಮಾಡ್ರಿ, ಸಿಂಪಲ್ ಆಗಿ 2500 ಮಾರ್ಕೆಟ್ ಇದೆ ತಿಳ್ಕೊಳ್ರಿ, 2400 ಏನಿದೆ ನೀವು ಪ್ರೈಸ್ ಆಪ್ಷನ್ ಬೈ ಮಾಡಿದ್ರಿ, ಈ 100 ರೂಪಾಯಿ ಇದೆ. ಒಂದು ಸಿಂಪಲ್ ಅಂದ್ರೆ ನೀವು 2400 ITM ಕಾಲ್ ಬೈ ಮಾಡೋದ್ರಿಂದ ಇನ್ ಕೇಸ್ ನೀವು ಏನಾದ್ರು ಸ್ಕ್ವೇರ್ ಆಫ್ ಮಾಡಲಿಲ್ಲ ಅಂದ್ರೆ ನೀವು ಫಿಸಿಕಲ್ ಡೆಲಿವರಿ ತಗೋಬೇಕು. ಅಂದ್ರೆ ನಿಮ್ಮ ಆಪ್ಷನ್ಸ್ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಆ ಏನದ ರಿಲಯನ್ಸ್ ಅಥವಾ ಏನ್ ಸ್ಟಾಕ್ಸ್ ಇದೆಲ್ಲ ಬಂದು ಬೀಳ್ತಾವೆ. ಓಕೆ, ನಂಬರ್ 1. ಓಕೆ, ಇದನ್ನ ನಿಮ್ಗೆ ತಗೊಳ್ಳಿಕ್ಕೆ ದುಡ್ಡಿಲ್ಲ. ಅವಾಗ ಏನ್ ಮಾಡ್ಬೋದು ಅಂದ್ರೆ 2600 ಎಕ್ಸಾಂಪಲ್ 2600 ದ ಪುಟ್. ಓಕೆ, 2600 ಪುಟ್ ಏನ್ ಆಗ್ತದೆ ಹೇಳಿ ಸರ್, ಇಲ್ಲಿ 2600 ಪುಟ್ ಔಟ್ ಆಫ್ ದ ಮನಿ ಆಗಲ್ಲ ಸರ್, ಇನ್ ದ ಮನಿ ಆಗ್ತದೆ ಇದು. ಬಿಕಾಸ್ ನೋಡ್ರಿ, ಓಕೆ, ಇದು ಇನ್ ದ ಮನಿ, ಕಾಲ್ ಇನ್ ದ ಮನಿ, ಇದು ಇನ್ ದ ಮನಿ. ನೀವೇನ್ ಮಾಡ್ಬೋದು, ಇಲ್ಲಿ ಬಾಯ್ ಮಾಡಿದಿರಲ್ಲ, ಇಲ್ಲಿ ಶಾರ್ಟ್ ಹೋಗ್ಬಿಟ್ರಿ. ಓಕೆ, ಶಾರ್ಟ್ ಹೋದ್ರೆ ನೀವೇನ್ ಮಾಡ್ಬೇಕಾಗ್ತದ, ಬೇರಿಶ್ ಆಗ್ತೀರಿ. ಸೊ ಬೇರಿಶ್ ಆದ್ರೆ ಆಬ್ವಿಯಸ್ಲಿ ನಿಮ್ಗೆ ಏನ್ ಬರ್ತದ, ಫಿಸಿಕಲ್ ಡೆಲಿವರಿ ಕೊಡುವುದು ಬರ್ತದ. ಇಲ್ಲಿ ತಗೊಳ್ಳೋದು ಬರ್ತದ, ಇಲ್ಲಿ ಕೊಡೋದು ಬರ್ತದ. ಸೊ ಒಂದಕ್ಕೊಂದು +1 -1 ಎರಡೂ ಏನಾಗ್ತದೆ, ನೆಟ್ ಆಫ್ ಆಗ್ತದ, ಅಂದ್ರೆ 0 ಆಗಿ ಹೋಗ್ತದೆ. ಒಂದು ಸೊಲ್ಯೂಷನ್ ಸಿಗ್ತಾ ನಮಗೆ. ಓಕೆ, ಓಕೆ, ರಿಲಯನ್ಸ್ ನೋಡ್ರಿ, ಈ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರಿಲಯನ್ಸ್ ಎಕ್ಸಾಂಪಲ್ ತಗೋತೀನಿ. ಎಕ್ಸಾಂಪಲ್ ನೀವೇನು ಬುಲ್ ಕಾಲ್ ಸ್ಪ್ರೆಡ್ ಮಾಡಿದ್ರಿ, 2400 ಕಾಲ್ ತಗೊಂಡಿದ್ರಿ. 2440 ಕಾಲ್ ಸೆಲ್ ಮಾಡಿದ್ರಿ. ಓಕೆ, ಇದೇನ್ ಮಾಡಿದ್ರಿ, +1 ಮಾಡಿದ್ರಿ, -1 ಮಾಡಿದ್ರಿ. ಓಕೆ, ಮಾರ್ಕೆಟ್ ಏನೈತಿ 2460 ಬಂದ್ ನಿಂತ್ಕೊಂಡ ಅಂತ ತಿಳ್ಕೊಟ್ರಿ. ನಿಮ್ದು ಒಂದು ಬುಲಿಶ್ ಇದೆ, ಒಂದು ಬ್ಯಾರಿಶ್ ಇದೆ. ಸೊ ಒಂದಕ್ಕೊಂದು ಏನಿಲ್ಲ ಸ್ಕ್ವೇರ್ ಆಫ್ ಆಗ್ತದೆ. ಇದು ಇಂದ ಮನಿ ಆಗೋದ್ರಿಂದ ಇವನ್ ನೋಡ್ರಿ 2400 2440 ಎರಡು ಇಂದ ಮನಿ ಆಗೋದ್ರಿಂದ ಕೂಡ ನೀವು ಏನು ಪ್ರಾಬ್ಲಮ್ ಫೇಸ್ ಮಾಡುವಂಗಿಲ್ಲ. ಇನ್ ಕೇಸ್ ಏನಾದ್ರು ಈ ಸಿನಾರಿಯೋ ಆಗಿಲ್ಲ ಸರ್, 2400 ನೀವು ಕಾಲ್ ಬೈ ಮಾಡಿದ್ರಿ. ಓಕೆ, ಅದೇ 2440 ಕೂಡ ಸೆಲ್ ಮಾಡಿದಿರಿ. ಅದೇ ಮಾರ್ಕೆಟ್ ಐತಿ 2420 ಸ್ಕ್ವೇರ್ ಆಫ್ ಆದ ಅಂತ 2420 ಸ್ಕ್ವೇರ್ ಆಫ್ ಆದ್ರೆ 2440 ಏನಲ್ಲ, ಇದು OTM ಆಗ್ತದೆ. ಇದಕ್ಕೆ ನೀವು ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಬರುವುದಿಲ್ಲ. ಓಕೆ, ಆದ್ರೆ 2400 ಏನದಲ್ಲ, ಇದು ಇನ್ ದ ಮನಿ ಉಳಿದ್ಬಿಡ್ತು. ಆವಾಗ ನಿಮಗೆ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಬರ್ತದೆ. ಓಕೆ, ಎರಡು ಸಿನಾರಿಯೋ ಒಳಗೆ ಎಕ್ಸ್ಪ್ಲನೇಷನ್ ಮಾಡಿದೀನಿ ಯಾವ ರೀತಿ ಅಂತ ಹೇಳಿ. ಸೊ ಇನ್ನೊಂದು ಎಕ್ಸಾಂಪಲ್ ಇರ್ತೇನೆ. ಇನ್ ಕೇಸ್ ನಿಮ್ದು SBI ಫ್ಯೂಚರ್ ನೀವು ಬೈ ಮಾಡಿದ್ರಿ. ಈಗ ಸದ್ಯ SBI ಎಷ್ಟಿದೆ ಸರ್, 600 rupees ಇದೆ. ಓಕೆ, SBI ಫ್ಯೂಚರ್ ಬೈ ಮಾಡಿದ್ರಿ. ನೀವೇನ್ ಮಾಡಿದಿರಿ, SBI ಫ್ಯೂಚರ್ ಬೈ ಮಾಡಿದಿರಿ. ಓಕೆ, SBI ಫ್ಯೂಚರ್ ಬೈ ಮಾಡಿದ್ರೆ ನೀವು ವ್ಯೂ ಏನಿದೆ ಬುಲ್ಲಿಶ್ ಇದೆ. ಇನ್ ಕೇಸ್ ನೀವು ಸ್ಕ್ವೇರ್ ಆಫ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಫಿಸಿಕಲ್ ಡೆಲಿವರಿ ತಗೋಬೇಕು. ಓಕೆ, ಆ ಟೈಮ್ ನಲ್ಲಿ ಏನ್ ಮಾಡಿ ಅಂದ್ರೆ SBI 600 ಇದೆ, ನೀವು ಮಾಡಿರ್ತೀರಿ 650 ಏನ್ ಮಾಡ್ರಿ, ಪುಟ್ ತಗೊಂಡ್ಬಿಟ್ರಿ. ಓಕೆ, ಲಾಂಗ್ ಇದು ITM ಆಗ್ತದೆ, ಇದು ಇನ್ ದ ಮನಿ ಆಗ್ತದೆ. ತಿಳ್ಕೊಳ್ರಿ, 650 ಅಂದ್ರೆ ಇನ್ನೂ 650 ಬಂದ ಮಟ ನಿಮಗೂ ಬಂದಿಲ್ಲ. SBI 650 ಏನ್ ಮಾಡ್ರಿ, ಒಂದು +1 ಮಾಡ್ಬಿಟ್ರಿ. ಇದು ಆಕ್ಚುಲಿ ನೀವು ಏನ್ ಮಾಡಿದ್ರಿ, ಇದನ್ನ +1 ಮಾಡಿದ್ರಿ. ಏನಾಗಿದೆ ಇಲ್ಲಿ ನೋಡ್ರಿ, ಇಲ್ಲಿ SBI ಲಾಂಗ್ ಆಗೋದ್ರಿಂದ ನೀವು ಫಿಸಿಕಲ್ ಡೆಲಿವರಿ ತಗೋಬೇಕಾಗಿದೆ, ಅದೇ ಇಲ್ಲಿ ಕೊಡಬೇಕಾಗ್ತದೆ. ಸೊ ಒಂದು +1 ಆಗ್ತದೆ, ಇಲ್ಲಿ -1 ಆಗ್ತದೆ, ಒಂದಕ್ಕೊಂದು ನೆಟ್ ಆಫ್ ಆಗಿ ನಿಮ್ಗೆ 0 ಆಗ್ತದೆ. ಇದು ಒಂದು ಸೊಲ್ಯೂಷನ್ ಸರ್, ನೀವು ಮಾರ್ಕೆಟ್ ನಲ್ಲಿ ಎಕ್ಸಿಟ್ ಆಗ್ಲಿಕ್ಕೆ ವಿದೌಟ್ ಟೇಕಿಂಗ್ ಎನಿ ಡೆಲಿವರಿ. ಓಕೆ, ಇದಕ್ಕಿಂತ ಮುಂಚೆ ನಾವೇನೇನು ಸ್ಟಡಿ ಮಾಡಿದ್ವಿ, ಸೆಕ್ಯೂರಿಟಿ ರಿಸೀವಬಲ್ ಯಾವಾಗ, ಸೆಕ್ಯೂರಿಟಿ ಡೆಲಿವರಬಲ್ ಯಾವಾಗ ನೋಡಿದ್ವಿ. ನೋಡ್ರಿ, ಯಾವಾಗ್ಲೂ ನೀವು ಮಾರ್ಕೆಟ್ ನಲ್ಲಿ ಲಾಂಗ್ ಇದ್ರೆ ನೀವು ಡೆಲಿವರಿ ತಗೋತೀರಿ, ಶಾರ್ಟ್ ಇದ್ರೆ ನೀವು ಮಾಡ್ತಾರೆ, ನೀವು ಫಿಸಿಕಲ್ ಡೆಲಿವರಿ ಕೊಡುತ್ತೀರಿ ಅಂತ ಹೇಳಿ ನಾವು ಒಂದು ಡಿಸ್ಕಷನ್ ಮಾಡಿದೆ. ಅದ್ರ ಜೊತೆಗೆ ನಿಮ್ಗೆ ಏನು ಡಿಸ್ಕಸ್ ಮಾಡಿದೆ, ಲಿಕ್ವಿಡಿಟಿ ಪ್ರಾಬ್ಲಮ್ಸ್ ಸ್ಟಡಿ ಮಾಡಿದೆ. ಅದ್ರ ಜೊತೆಗೆ ಏನ್ ಡಿಸ್ಕಸ್ ಮಾಡಿದ್ವಿ, ಫಿಸಿಕಲ್ ಸೆಟಲ್ಮೆಂಟ್ ಆದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಆಗ್ತದೆ ಅಂತ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ನೀವು ಸ್ಕ್ವೇರ್ ಆಫ್ ಮಾಡ್ಬೇಕಂತ ಸೊಲ್ಯೂಷನ್ಸ್ ಕೂಡ ಕೊಟ್ಟಿದ್ದೀನಿ. ಸೊ ಇದು ನಿಮ್ಮ ಮೇಲೆ ಬಿಟ್ಟಿದ್ದು, ಸ್ಟಾಕ್ ಆಪ್ಷನ್ ನಲ್ಲಿ ಟ್ರೇಡ್ ಮಾಡಬೇಕು ಮಾಡಬಾರ್ದು ಅಂತೇಳಿ. ಇನ್ ಕೇಸ್ ಮಾಡಿದ್ರೆ ಯಾವ ರೀತಿ ಎಕ್ಸಿಟ್ ಮಾಡ್ಬೇಕು ಅನ್ನೋದು ಸೊಲ್ಯೂಷನ್ಸ್ ಕೂಡ ಕೊಟ್ಟಿದ್ದೀನಿ. ಮತ್ತೆ ನಾನು ಹೇಳೋದ್ರೊಳಗೆ ಏನಾದ್ರು ನಿಮಗೆ ಲೋಪಗಳು ಅನಿಸ್ತಾ ಇದ್ರೆ, ಅಥವಾ ನಿಮ್ಗೆ ಇನ್ನೂ ಏನಾದ್ರು ಹೆಚ್ಚಿನ ನೀಡ್ ಇದೆ, ನನಗೆ ಇದನ್ನ ಸೊಲ್ಯೂಷನ್ಸ್ ಬೇಕಾಗಿದೆ ಸರ್, ನೀವು ಸ್ಟಾಕ್ ಆಪ್ಷನ್ಸ್ ಟ್ರೇಡ್ ಅಲ್ಲಿ ಸ್ಟಕ್ ಆಗಿದ್ದೇನೆ ಅಂದ್ರೆ ನನಗೆ ವಾಟ್ಸ್ಆಪ್ ಮಾಡಿ ಸರ್, ನೀವು ಟೆಲಿಗ್ರಾಮ್ ಮಾಡಿ ಅಥವಾ ಫೋನ್ ಹಚ್ಚಿ ನಿಮ್ಮ ಸೊಲ್ಯೂಷನ್ಸ್ ಕ್ಲೀನ್ ಆಗಿ ತಿಳ್ಕೊಳ್ರಿ. ಇದ್ರ ಜೊತೆಗೆ ನಿಮ್ಗೆ ಝೆರೋದಾದ ಒಂದು ಲಿಂಕ್ ಇದೆ, ಫಿಸಿಕಲ್ ಸೆಟಲ್ಮೆಂಟ್ ಯಾವ ರೀತಿ ಮಾಡ್ತಾರೆ ಅಂತ ಒಂದು ಡೀಟೇಲ್ ಆಗಿ ಒಂದು ಬ್ಲಾಗ್ ಇದೆ, ಅದನ್ನ ಸ್ಟಡಿ ಮಾಡಿ. ಅದನ್ನ ಲಿಂಕ್ ಕೂಡ ನಿಮ್ಮಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೆನ್ನಾಗಿ ಓದಿ. ಸ್ಟಾಕ್ ಆಪ್ಷನ್ ಟ್ರೇಡ್ ಮಾಡೋದನ್ನ ಏನೇನು ಪ್ರಾಬ್ಲಮ್ಸ್ ಆಗ್ತವೆ, ಯಾವ ರೀತಿ ಹೊರಗಡೆ ಬರ್ಬೋದು ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ. ಐ ಹೋಪ್ ಯು ಎಂಜಾಯಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.